ವಿಧಾನ ಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ ಅವರು ಇಂದು ಸಿದ್ದಾಪುರದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅರಣ್ಯ ಇಲಾಖೆಯವರು ಕ್ರಮ ಕೈಗೊಳ್ಳುವ ಮೊದಲು ಯೋಚನೆ ಮಾಡಬೇಕು, ಮುಂದೆ ನಡೆಯುವ ಅನಾಹುತಗಳಿಗೆ ಜವಾಬ್ದಾರರಾಗಬಾರದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾಕೆ ಅವರು ಈ ಮಾತನ್ನ ಹೇಳಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಾಳೆ ಅಂದರೆ ಸೋಮವಾರ ಹಳದಕಟ್ಟ ಸಮೀಪದ ಜಾಗವೊಂದರಲ್ಲಿ ಮುಗದೂರು ಗ್ರಾಮ ಪಂಚಾಯತಿಗೆ ಒಳಪಡುವ ಜಾಗ ಅದು. ಅಲ್ಲಿ ಅರಣ್ಯ ಇಲಾಖೆಯವರು ಗಿಡ ನೆಡಲು ಮುಂದಾಗಿದ್ದರು. ಇದನ್ನು ತಿಳಿದಂಥ ಸಮಾಜದವರು ಶಾಂತರಾಮ್ ಸಿದ್ದಿ ಅವರ ಗಮನಕ್ಕೆ ತಂದರು. ನಂತರ ಶಾಂತರಾಮ್ ಸಿದ್ದಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮಾತನಾಡಿದರು. ಸುಮಾರು 100 ವರ್ಷಗಳ ಹಿಂದೆ ಚಮಗಾರರು ಈ ಜಾಗದಲ್ಲಿ ಅವರ ವೃತ್ತಿಯನ್ನು ನಡೆಸುತ್ತಾ ಬಂದಿದ್ದು, ಅದಕ್ಕೆ ಸಂಬಂಧಪಟ್ಟ ಕುರುಹುಗಳು ಮತ್ತು ಸರ್ಕಾರದಿಂದ ಮಂಜೂರಾದ ನಿವೇಶನಗಳು ಇವೆ. ಈ ಜಾಗ ಕಂದಾಯ ಹಾಗೂ ಅರಣ್ಯ ಇಲಾಖೆಗೆ ಒಳಪಡುವುದರಿಂದ 2 ಇಲಾಖೆಯವರು ಜಂಟಿಯಾಗಿ ಸರ್ವೆಯನ್ನು ನಡೆಸಬೇಕು. ಇಂತಹ ವಿಷಯ ಬಂದಾಗ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಕುಂದುಕೊರತೆ ಸಭೆ ಎನ್ನುವುದು ಇರುತ್ತದೆ. ಅಲ್ಲಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚಿಸಿ ನಿರ್ಣಯವನ್ನ ಪಡೆದು ಕ್ರಮ ಕೈಗೊಳ್ಳಬೇಕಾಗುತ್ತದೆ. ನಾವು ಸುಮ್ಮನೆ ಕೂರುವುದಿಲ್ಲ. ಅವಸರದಲ್ಲಿ ಇಲಾಖೆಯವರು ಕ್ರಮ ಕೈಗೊಂಡರೆ ಮುಂದೆ ನಡೆಯುವ ಸಮಸ್ಯೆಗಳಿಗೆ ಇಲಾಖೆಯವರು ಜವಾಬ್ದಾರರಾಗುತ್ತಾರೆ ಎಂದು ಎಚ್ಚರಿಕೆ ನೀಡಿದರು. ಅಂಬೇಡ್ಕರ್ ಶಕ್ತಿ ಸಂಘದ ಅಧ್ಯಕ್ಷ ನಂದನ್ ಬೋರ್ಕರ್ ಮಾತನಾಡಿ, ನಮ್ಮ ಸಮಾಜದ ಪೂರ್ವಜರು ಇದೇ ಜಾಗದಲ್ಲಿ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ವೃತ್ತಿಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಕುರುಹುಗಳು, ನಿವಾಸಗಳು ಇಲ್ಲಿವೆ. ಸಮಾಜದ ಅಭಿವೃದ್ಧಿಗಾಗಿ ಅಂದು ಇಲಾಖೆ ನಿವಾಸವನ್ನು ಕಟ್ಟಿಸಿಕೊಟ್ಟಿತ್ತು. RTC ಕಂಪ್ಯೂಟರೀಕರಣ ಆಗುವಾಗ ಅರಣ್ಯ ಇಲಾಖೆ ಎಂದಾಗಿದೆ. ಆದರೂ ಸಹ 4 ಎಕರೆ 1 ಗುಂಟೆ ಸರ್ಕಾರಿ ಪಡ ಎಂತಲೇ ಇದೆ. ಕಳೆದ 10 ವರ್ಷಗಳ ಹಿಂದೆ ನಾವು ಈ ಜಾಗವನ್ನು ಸಂರಕ್ಷಿಸಲು ಸಮಾಜದ ಓರ್ವರ ಮನೆಯನ್ನು ಇಲ್ಲಿ ಕಟ್ಟಿದ್ದೇವೆ. ಅಂದು ಅರಣ್ಯ ಇಲಾಖೆಯವರು ಏನು ಹೇಳಲಿಲ್ಲ. ಇಂದು ಯಾಕೆ ಇವರು ಈ ರೀತಿಯ ಕ್ರಮ ಕೈಗೊಂಡರು ಎಂದರೆ, ಇತ್ತೀಚೆಗೆ ನಾಣಿಕಟ್ಟದಲ್ಲಿ ದಲಿತರ ಮೇಲೆ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಲ್ಲೆಯನ್ನು ನಡೆಸುತ್ತಾರೆ. ನಾವು ನಮ್ಮ ಸಮಾಜದ ಮುಖಂಡರು ಸಿರ್ಸಿ DFO ಕಚೇರಿ ಎದುರು ಖಂಡಿಸುತ್ತೇವೆ. ಈ ಪ್ರತಿಭಟನೆಯ ಸೇಡನ್ನು ತೀರಿಸಿಕೊಳ್ಳಲು ಅರಣ್ಯ ಇಲಾಖೆಯವರು ಇಲ್ಲಿ ಗಿಡ ನೆಟ್ಟು ಬೇಲಿ ಕಟ್ಟಲು ಮುಂದಾಗಿದ್ದಾರೆ ಎಂದು ಆರೋಪ ಮಾಡಿದರು. ಇದೇ ತಿಂಗಳ 25ರಂದು ಕಾರವಾರದಲ್ಲಿ ಜಿಲ್ಲಾಧಿಕಾರಿಗಳು ದಲಿತ ದೌರ್ಜನ್ಯ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸುತ್ತೇವೆ. ಅಷ್ಟರೊಳಗೆ ಅರಣ್ಯ ಇಲಾಖೆಯವರು ಒಂದು ವೇಳೆ ಗಿಡ ನೆಡಲು ಮುಂದಾದರೆ ಪ್ರತಿಭಟನೆಯನ್ನ ನಡೆಸಬೇಕಾಗುತ್ತದೆ, ರಸ್ತೆ ತಡೆ ಮಾಡಬೇಕಾಗುತ್ತದೆ ಮತ್ತು ನಾವು ಸಾಮೂಹಿಕ ಆತ್ಮಹತ್ಯೆಗೂ ಸಿದ್ಧರಿದ್ದೇವೆ. ಮುಂದೆ ನಡೆಯುವ ಎಲ್ಲ ಘಟನೆಗಳಿಗೂ ಅರಣ್ಯ ಇಲಾಖೆ ಜವಾಬ್ದಾರಿಯಾಗಿರುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರೆಗುಂಡಿ ಮತ್ತು ಸ್ಮಶಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಗಜಾನನ್ ಜೋಗ್ಲೇಕರ್, ಪ್ರಮುಖರಾದ ರುಕ್ಮಿಣಿ ಜೋಗ್ಲೇಕರ್, ಕಿರಣ್ ಮಾತನಾಡಿದರು. ದಲಿತ ದೌರ್ಜನ್ಯ ತಡೆ ಸಮಿತಿಯ ನಾಮನಿರ್ದೇಶಿತ ಸದಸ್ಯ ಚಂದ್ರು ಕಾನಡೆ ಹಾಗೂ ಅಂಬೇಡ್ಕರ್ ಶಕ್ತಿ ಸಂಘದ ಪದಾಧಿಕಾರಿಗಳು ಹಾಗೂ ಸಮಾಜದ ಪ್ರಮುಖರು, ಮಹಿಳೆಯರು ಉಪಸ್ಥಿತರಿದ್ದರು. ಇದು ಸುದ್ದಿ ಪ್ರತಿನಿಧಿ. ನಾನು ದಿವಾಕರ್ ನಾಯ್ಕ್ ಸಂಕಂಡ. ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನೆಲ್ ವೀಕ್ಷಿಸಿ. ಧನ್ಯವಾದಗಳು. ಈಗ ನಾನು ಸಿದ್ದಾಪುರದ ಕೊಂಡ್ಲಿ ಗ್ರಾಮದಲ್ಲಿದ್ದೇನೆ. ಮುಗದೂರು ಗ್ರಾಮ ಪಂಚಾಯತದ ಕೊಂಡ್ಲಿ ಭಾಗದಲ್ಲಿ. ಇಲ್ಲಿ ನಮ್ಮ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ತುಂಬ ಜನ ಬಂಧುಗಳಿರುವಂಥ ಏರಿಯಾ ಅದು. ಅವರ ವಸತಿ ಪ್ರದೇಶದ ಎದುರುಗಡೆ ರೋಡಿನ ಪಕ್ಕದಲ್ಲಿ ಅವರಿಗೆ ಸಂಬಂಧಪಟ್ಟಂಥ ಒಂದು ಸಾಮುದಾಯಿಕ ಒಂದು ಜಾಗ ಇದೆ. ಅವರು ಬಹಳ ಹಿಂದೆ 50-60 ವರ್ಷಗಳ ಹಿಂದೆ ಅಲ್ಲಿ ಚರ್ಮ ಹದ ಮಾಡುವಂಥ ಕೇಂದ್ರ ಇರ್ಬೋದು, ಅವರ ಹಳೆ ಅಲ್ಲಿ ಚರ್ಮಗಾರಿಕೆ ಇರುವಂಥ ನಿವಾಸಗಳಿದೆ. ಅದನ್ನೆಲ್ಲ ನಾನೀಗ ನೋಡಿ ಬಂದೆ, ಕುರುಗಳೆಲ್ಲ ಇದೆ. ಈಗ ನನಗೆ ಬಂದ ಮಾಹಿತಿ ಪ್ರಕಾರ ಅರಣ್ಯ ಇಲಾಖೆಯವರು, ವಿಶೇಷವಾಗಿ ಸಿರ್ಸಿಯ DCFನವರು ಈ ಜಾಗವನ್ನು ಅರಣ್ಯ ಇಲಾಖೆ ಜಾಗ ನಾವು ಬೇಲಿ ಹಾಕಿ ಗಿಡ ನೆಡ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿ ನಾಳೆ ದಿನ ಅಂದರೆ ಸೋಮವಾರ ಬೆಳಗ್ಗೆ 20ನೇ ತಾರೀಕು ಇಲ್ಲಿ ಬರ್ತೇನಂತೇನೋ ಹೇಳಿದ್ದಾರೆ. ನಾನೇನು ಹೇಳಲಿಕ್ಕೆ ಬಯಸ್ತೇನೆಂದರೆ, ಮೊದಲು ಸ್ವಲ್ಪ ಯೋಚನೆ ಮಾಡಬೇಕು. ಅವರು ಇದು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡಬೇಕು. ಏನಾದರೂ ಅರಣ್ಯ ಇಲಾಖೆ ಜಾಗ ಅಂತಂದರೆ ನಾವು ಯಾರೂ ಮಾತಾಡೋದಿಲ್ಲ, ಅದು ಹೇಗೆ ಮಾಡಬೇಕು ಅದು ಬೇರೆ ಭಾಗ. ಆದರೆ ಏಕಾಏಕಿ ಬಂದವರು ಬೇಲಿ ಹಾಕಿ ಗಿಡ ನೆಡೋ ಕೆಲಸ ಎಲ್ಲ ಮಾಡ್ತಾರಂದರೆ ಮುಂದೆ ಏನೂ ಆಗ್ಬೋದು ಅನಾಹುತ. ಅದಕ್ಕೆ ಅವ್ರ ಜವಾಬ್ದಾರಿ ಆಗಬಾರ್ದು. ಆ ಕಾರಣಕ್ಕಾಗಿ ನಾನು ಒಬ್ಬ ವಿಧಾನ ಪರಿಷತ್ ಶಾಸಕನಾಗಿ ಕೇಳ್ಕೊಳ್ತಾ ಇದ್ದೇನೆ, ಅರಣ್ಯ ಇಲಾಖೆಯವರು ಈ ಕುಂದುಕೊರತೆ ಸಮಿತಿ ಅಂದಿರುತ್ತೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ್ದು. ಇದು ಸಾಮಾನ್ಯ ವಿಷಯ ಅಲ್ಲ. ಆ ಥರ ಸಮುದಾಯಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಆ ಕುಂದುಕೊರತೆ ಸಮಿತಿಯಲ್ಲಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಿರ್ಣಯ ಆದಮೇಲೆ ಕ್ರಮ ಕೈಗೊಳ್ಳಬೇಕು. ಅವಸರದ ಯಾವುದೇ ಕ್ರಮ ಅವ್ರು ಕೈಗೊಂಡ್ರೆ ಅದಕ್ಕಾಗುವಂಥ ಅನಾಹುತಕ್ಕೆ ನಾವಂತೂ ಸುಮ್ಮನೆ ಕೂರೋದಿಲ್ಲ.
ಅವ್ರು ಜವಾಬ್ದಾರಿ ಆಗ್ತಾರೆ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಡಿಸಿಎಫ್ ಅಧಿಕಾರಿಗಳಿಗೆ, ಸಂಬಂಧಿಸಿದ ಅಧಿಕಾರಿಗಳಿಗೆ ತಾನು ಫೋನ್ ಮಾಡಿ ಇದನ್ನು ಸೂಚಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಷಯವನ್ನು ಹೇಳಿಕ್ ಬಯಸ್ತೇನೆ. ನಾಳೆ ಬೆಳಿಗ್ಗೆ ಏನಾದ್ರೂ ನೀವು ಬಂದು ಬೇಲಿ ಹಾಕಿ ತರಾತುರಿಯಲ್ಲಿ ನೀವು ಬೇಲಿ ಹಾಕ್ಲಿಕ್ಕೆ ಬಂದ್ರೆ ಇಷ್ಟು ಜನಾಂಗದವರು ಬಂದು ನಾವು ಒಲುತ್ತೇವೆ. ನಮ್ಮ ಹೆಣದ ಮೇಲೆ ನೀವು JCB ಇಂದ ಬೇಲಿ ಹಾಕ್ಬೇಕು. ನಮ್ಮ ಹೆಣವನ್ನ ದಾಟಿ ನೀವು ಹೋಗ್ಬೇಕು. ಪರಿಶಿಷ್ಟರು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಂತೇವೆ ಅಂತ ಹೇಳಿ ಬಯಸ್ತೇನೆ ನಾನು. ಏನು ತಿಳಿದಿದ್ರಿ ನೀವು? ಪರಿಶಿಷ್ಟರು ಅಂದ್ರೆ ಬದುಕ ಹಕ್ಕಿಲ್ವ ನಮ್ಗೆ? ನಾವು ಕೂಡ ಹೇಳಿದ್ದೇವೆ ನಿಮ್ಮ ಇಲಾಖೆಗೆ, ನೀವು ಜಂಟಿ ಸರ್ವೆ ಮಾಡಬೇಕು. ಫಾರೆಸ್ಟ್ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ಜಂಟಿ ಸರ್ವೆ ಮಾಡಬೇಕು. ಅವಾಗ ನಮ್ಗೆ ಇಲ್ಲಿ ಫಾರೆಸ್ಟ್ ಇಲಾಖೆ ಅಂತ ಹೇಳಿದ್ರೆ ನಾವು ಕೂಡ ನಿಮ್ ಕೈ ಜೋಡಿಸ್ತೇವೆ. ಇದನ್ನ ನೀವು ಸಂರಕ್ಷಿಸಲಿಕ್ಕೆ ಬೇಲಿ ಹಾಕ್ತೇವೆ ಅಂತ ಹಾಕಿ ಅಂತ ಹೇಳಿದೀವಿ. ಏನಂತ ಹೇಳಿದೇವೆ ನಾವು? ಫಸ್ಟ್ ಅತಿಕ್ರಮಣ ಆದಂತ ಜಾಗವನ್ನ ಖುಲ್ಲಾಪಡಿಸ್ರಿ, ಆಮೇಲೆ ಸಂರಕ್ಷಿಸುವ ಅಂತ ಹೇಳಿದ್ದೇ ಇಲ್ಲ. ನೀವೇನ್ ಮಾಡ್ತಾ ಇದ್ರಿ? ಈಗ ಇಲ್ಲಿ ಬಂದು ತೋರಿಸ್ತೇನೆ ನಿಮ್ಗೆ. ಅತಿಕ್ರಮಣ ಆಗಿಲ್ವಾ? ಈಗ ನಾವು ಬಂದ ತಕ್ಷಣ ನಾವಿಲ್ಲಿ ಸ್ವಚ್ಛತೆ ಮಾಡಬೇಕು, ಏನೋ ಒಂದು ಕಾರ್ಯಾಗಾರ ಮಾಡಬೇಕು ಅಂತೇಳಿ ಇವತ್ತು ಬೆಳಗ್ಗೆ ನನ್ನೆಲ್ಲ ಸಮುದಾಯದ ಮುಖಂಡರು ಬಂದು ನಾವು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಕರೆಸಿ ನಮಗೆ ಬೆದರಿಸ್ತೀರಾ ನೀವು? ಏನ್ ತಿಳ್ಕೊಂಡಿದ್ರಿ ನೀವು? ಮುದ್ದೆ ಹಾಕ್ತೇವೆ. ನಾನು ಹೇಳ್ತಾ ಇದ್ದೇನೆ, 25ನೇ ತಾರೀಕು ಕಾರವಾರದಲ್ಲಿ ಅಟ್ರಾಸಿಟಿ ಕಮಿಟಿ ಮೀಟಿಂಗ್ ಕರೆದಿದ್ದಾರೆ. ನಾವು ಅವತ್ತಿನ ದಿವಸ ಇದು ಧ್ವನಿ ಎತ್ತೇವೆ. ನಮಗೆ ಜಿಲ್ಲಾಧಿಕಾರಿಗಳು ಹಾಗೂ ಮೇಲಧಿಕಾರಿಗಳ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ. ನೀವೇನಾದ್ರೂ ತರಾತುರಿಯಲ್ಲಿ ನಾಳೆ ಬಂದು ಬೇಲಿ ಹಾಕ್ಲಿಕ್ಕಿದ್ರೆ ನಿಮ್ಮ ಇಲಾಖೆಗೆ ಮುತ್ತಿಗೆ ಹಾಕ್ತೀವಿ, ರಸ್ತೆ ತಡೆ ಮಾಡ್ತೀವಿ. ಆಗುವಂತ ಸಾವು ನೋವುಗಳಿಗೆ ನೀವೇ ನೇರ ಕಾರಣರು, ಫಾರೆಸ್ಟ್ ಇಲಾಖೆಯವರು ಅಂತ ಹೇಳಿ ನಾನು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ನಮ್ಗೆ ಯಾವ ವೈಯಕ್ತಿಕ ದ್ವೇಷ ಇಲ್ಲ, ಯಾವ ಅಧಿಕಾರಿಗಳ ಮೇಲೆ ದ್ವೇಷ ಇಲ್ಲ. ನಾವು ಕಡೆ ಪ್ರಕರಣದಲ್ಲಿ ಮಂಜೂರಿಯಾಗಿ ನಾವೆಲ್ಲ ನಾಯಕರು ಮುಖಂಡರು ಇದ್ರು ಅಂತ ಹೇಳಿ ಇವತ್ತು ಚಮ್ಮಾರಿಗೆ ಜನಾಂಗವನ್ನ ತುಳಿದ ಕೆಲಸ ಮಾಡ್ತಾ ಇದ್ದೀರಿ ನೀವು. ನಾಚಿಕೆ ಹೇಳೋದು ನಿಮ್ಗೆ? ನಾಚಿಕೆ ಆಗಲ್ವ ನಿಮ್ಗೆ? ನಿಮ್ಮ ಕಾರ್ಯವೈಖರಿ ಮಾಡಿ, ನಿಮ್ಗೆ ಬೇಕಷ್ಟು ದೊಡ್ಡ ಹುದ್ದೆ ಇದೆ, ಅದು ಬಿಟ್ಕೊಂಡು ಪರಿಶಿಷ್ಟರಿಗೆ ಯಾಕೆ ಈ ತರ ತೊಂದರೆ ಕೊಡ್ತೀರಿ? ಈ ಕ್ಷೇತ್ರದಲ್ಲಿ ಪರಿಶಿಷ್ಟರು ಬದುಕಬಾರ್ದ? ಏನ್ ತಿಳ್ಕೊಂಡಿದ್ರಿ ನೀವು? ಪರಿಶಿಷ್ಟರಿಗೆ ಕಾನೂನು ಇಲ್ವಾ? SC/ST ಯಾಕೆ ಹಾಕಿದೆ? ದಲಿತ ದರ್ಜನೆ ಕಮಿಟಿ ಹಾಕಿದೆ, ಕುಂದುಕೊರತೆ ಸಭೆ ಯಾಕೆ ಮಾಡ್ತಾರೆ? ಏನ್ ತಿಳ್ಕೊಂಡಿದ್ರಿ ನೀವು? ಸರಿಯಾಗಿ ನೋಡಿ, ಪರಾಮರ್ಶೆ ಮಾಡಿ ದುಡುಕಿ ನಿರ್ಧಾರ ತಗೋಬಾರ್ದು. ಫಾರೆಸ್ಟ್ ಇಲಾಖೆ ಅಧಿಕಾರಿಗಳಿಗೆ ನಾನು ಎಚ್ಚರ ಕೊಡ್ತೇನೆ. ನೀವು ಯಾವ್ದಾದ್ರು ದುಡುಕಿನ ನಿರ್ಧಾರ ತೆಗೆದುಕೊಂಡ್ರೆ ಇಡೀ ಕರ್ನಾಟಕ ರಾಜ್ಯದ ನನ್ನ ದಲಿತ ಸಂಘಟನೆಗಳು, ಇದಕ್ಕೆ ದೊಡ್ಡ ಹುದ್ದೆಯಲ್ಲಿ ಇದ್ದಂತ ಎಲ್ಲ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೀವು ನಿಮ್ಮ ಕೆಳ ಹಂತದ ಅಧಿಕಾರಿಗಳಿಗೆ ಹೇಳಿ ತಟಸ್ಥ ಉಳಿಬೇಕು. ನಾವು ಸರ್ಕಾರಕ್ಕೆ ಗೌರವ ಕೊಡ್ತೇವೆ, ಅಧಿಕಾರಿಗಳಿಗೆ ನಂಬಿಕೆ ಇದೆ, ಇಡಬೇಕು. ನಾವು ಯಾವುದನ್ನು ಕಾನೂನು ಬಾಹಿರ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಬೇಡಿಕೆ ಇಷ್ಟೇ, ನೀವು ನಾಳೆ ಬೆಳಗ್ಗೆ ಬಂದು ಯಾವುದೇ ತರದ ಬೇಲಿಯನ್ನು ಹಾಕಬಾರ್ದು. ಎರಡು ಇಲಾಖೆಯವರು ಜಂಟಿ ಸರ್ವೆ ಆಗಿದ ಮೇಲೆ ಮುಂದಿನ ದಿನಗಳಲ್ಲಿ ಮಾನ್ಯ DC ಸಾಹೇಬರು, DC ಮೇಡಮ್ ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನೀವು ಕೂಡ ನಿರ್ಧಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ಕಂತ ನನ್ನ ಮಾಧ್ಯಮ ಮಿತ್ರದವರು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ನಿಮಗೂ ಕೂಡ ಹೊಂದಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ.